ಅಜ್ಜಿ ಕೇಳಿದ್ರೆ ನೀನು ಹೋಗಿದ್ದೆ ಅಂತ ಹೇಳ್ಬೇಡ, ಅಮ್ಮನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ರು ಅಂತ ಹೇಳು. ಮೊದಲೇ ಹಳೆ ಕಾಲದ ಅಜ್ಜಿ, ಅದು ಇದು ಕೊಂಕ್ ತೆಗಿಯುತ್ತೆ. ನೀನು ಯಾಕೆ ಹೋದೆ ಹಾಗೆ ಹಿಂಗೆ ಗಂಡು ಮಕ್ಳಿರೋ ಕಡೆ ಅಂತ. ಹಿಂಗೆ ಗೌಡ್ರು ಮನೆಯವರು ನಾವು ಅಮ್ಮ ಕೊಟ್ಟು ಕಳಿಸಿದ್ರು ಅಂತ ಹೇಳು. ಹಂಗೆ ಪ್ರತಿದಿನ ನಮ್ಮನೆಯಿಂದನೇ ಊಟ ಕೊಡ್ತೀವಿ ಅಂತ ಹೇಳು. ದುಡ್ಡೇನಾದ್ರು ಕೊಡಕ್ಕೆ ಬಂದರೆ ನೀನು ಇಸ್ಕೊಳಕ್ಕೆ ಹೋಗ್ಬೇಡ. ಪಾಪ ಏನೋ ಕೆಲಸದ ಮೇಲೆ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ಇಸ್ಕೊಳಕ್ಕಾಗತ್ತಾ? ಸರಿನಮ್ಮ, ಕೊಡು, ನಾನು ಹೋಗ್ಬಿಟ್ಟು ಬೇಗ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ತಗೋ ಬೇಗ ಹೋಗಿ ಬಂದ್ಬಿಡು. ಅಮ್ಮ, ಅದು ಅಜ್ಜಿ. ಅತ್ತೆ ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ರೊಟ್ಟಿ ಮಾಡಿ ಇಟ್ಟಿದ್ದೀನಿ ನಿಮ್ಗೂ. ಅಕ್ಕಿ ರೊಟ್ಟಿ ಇಷ್ಟ ಅಲ್ವಾ ನಿಮಗೆ? ಆ ಹುಡುಗರಿಗೆ ರೊಟ್ಟಿ ಕೊಡೋಣ ಅಂತ ಹೊರಟಿದ್ದೆ, ಅಷ್ಟರಲ್ಲಿ ಬಂದ್ರಿ ನೋಡಿ. ಬಾರಿ ಇದೆ ಕಣೆ ನೀನು. ಅಲ್ಲ, ನನ್ನ ಕಿವಿಗೂ ಬಿತ್ತು ನೀನೇನು ಪ್ಲಾನ್ ಮಾಡ್ತಿದ್ಯಾ ನಿಂತ್ಕೊಂಡು ಅಂತ. ನೀನು ಕೊಟ್ಬಿಟ್ಟು ಬರೋದ್ಬಿಟ್ಟು ವಯಸ್ಸಿಗೆ ಬಂದಿರೋ ಹುಡುಗಿನ ಕಳಿಸ್ತಿದ್ಯಲ್ಲ, ಮೈ ಮೇಲೆ ಪರಿಜ್ಞಾನ ಆಯ್ತಾ ನಿನಗೆ? ಇಲ್ಲ ಅತ್ತೆ, ನಾನು ಯಾಕೆ ಲಕ್ಷ್ಮಿನ ಕಳಿಸ್ಲಿ, ನಾನೇ ಹೋಗ್ತಾ ಇದ್ದೆ. ಅಯ್ಯ ಕಿಲಾಡಿ, ನಾನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೇನೆ ಜಯ. ನನಗೂ ಕಿವಿ ಇನ್ನೂ ನೆಟ್ಟ ಕೇಳಿಸುತ್ತೆ, ಇನ್ನೂ ನಾನೇನು ಕಿವುಡಿ ಅಲ್ಲ. ಆ ಗಂಡು ಮಕ್ಳು ಇರೋತಕ್ಕೆ ಹೆಣ್ಣು ಹುಡುಗಿನ ಕಳಿಸ್ತಿದ್ಯಲ್ಲ. ಬಾಬಾ, ನಮ್ಮ ಕಾಲದಾಗ ಹಂಗಿರ್ಲಿಲ್ಲ ಬಿಡು. ನಾವು ಆಡಕ್ಕೆ ಅಂತ ಆಚೆಗೆ ಹೋದ್ರೆ ಅಲ್ಲಿ ಗಂಡು ಮಕ್ಳು ಏನಾದ್ರು ಕಾಣಿಸ್ಕೊಂಡ್ರು ಅತ್ತಾಯ್ತ ಅಂದ್ರೆ ಸಾಕು, ನಮ್ಮಮ್ಮ ಮುದ್ದೆ ಕೋಲ್ ತಗೊಂಡು ರಪ್ಪ ಕಾಲು ಮುರಿಯೋದು. ಅಂಥದ್ರಲ್ಲಿ ನೀನೇ ಕಳಿಸ್ತಿದ್ಯಾ. ನೀವು ಮದುವೆ ಆಗ್ದಿಲ್ದಿರೋ ಹುಡುಗಿ, ವಯಸ್ಸಿಗೆ ಬಂದಿರೋ ಹುಡುಗಿ, ಏನು ಬುದ್ಧಿ ಕಲಿಸ್ತಿದ್ಯೋ. ಬರ್ಲಿ ನನ್ನ ಮಗ ಬರ್ಲಿ, ಮಾಡ್ತೀನಿ. ಅತ್ತೆ, ಇವಾಗ ಏನಾಯ್ತು ಅಂತ ಹಿಂಗೆ ಆಡ್ತಿದ್ದೀರಾ? ನೀವಿನ್ನು ಯಾವ ಕಾಲದಲ್ಲಿ ಇದ್ದೀರಾ? ನಾನು ಅವಳು ಹೆತ್ತ ತಾಯಿ. ಯಾವ್ದು ಸರಿ ಯಾವ್ದು ತಪ್ಪು ನನಗೂ ಅರ್ಥ ಆಗುತ್ತೆ. ಅವಳೇನು ಚಿಕ್ಕ ಹುಡುಗಿ ಅಲ್ಲ. ಯಾವಾಗಲೂ ಮನೇಲಿ ಕೂಡಾಕೊಂಡು ಪಾಪ ಹೆಣ್ಮಕ್ಳಿಗೆ ಧೈರ್ಯನೇ ಇಲ್ದಂಗೆ ಆಗ್ಬಿಟ್ಟಿದೆ. ನಮ್ಮ ಕಾಲದಲ್ಲೆಲ್ಲ ನಮ್ಮನ್ನ ಮನೇಲೇ ಇರು ಅಂತ ಇರಿಸ್ಕೊಂಡು, ಇವಾಗ ಗಂಡಂದ್ರ ಮುಂದೆ ಧೈರ್ಯವಾಗಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ನನ್ನ ಮಗಳು ಯಾಕೆ ಹಂಗಾಗಬೇಕು? 4 ಜನದ ಹತ್ರ ಮಾತಾಡಲಿ, ವಿಚಾರಗಳನ್ನ ತಿಳ್ಕೊಳ್ಳಿ. ಎಲ್ಲರೂ ಕೆಟ್ಟವರೇ ಆಗಿರಲ್ವಲ್ಲ. ಅಷ್ಟಕ್ಕೂ ನಾನೇ ಹೋಗ್ತಾ ಇದ್ದೆ, ಸ್ವಲ್ಪ ಸಂಘದ ಹತ್ರ ಹೋಗ್ಬಿಟ್ಟು ಬರಬೇಕು. ಸಂಘದ ದುಡ್ಡು ಕಟ್ಟಿಲ್ಲ ನಾನು, 2 ವಾರ ಆಯಿತು. ಭಾಗ್ಯ ಭಾನು ಎಲ್ಲ ಕಾಯ್ತಾ ಇರ್ತಾರೆ, ಅದಕ್ಕೆ ಲಕ್ಷ್ಮಿನ ಕಳ್ಸೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲೋ ಎಲ್ಲಿದ್ರೋ ಏನೋ ಬಂದ್ಬಿಟ್ರಿ ನೀವು. ಸೀಮೆಗಿಲ್ದಿರೋ ಸಂಘ ನಿಂದು. ಏನೋ ಕೋಟ್ಯಾಂತರ ರೂಪಾಯಿ ಕೊಡ್ತಾಳೇನೋ ನಂಗೆ ಆಡ್ತಾಳೆ. ನನ್ನ ಮಗನ ಜೋಬಿಂದ 100 ರೂಪಾಯಿ 200 ರೂಪಾಯಿ ಕೊತ್ಕೊಂಡ್ಬಿಟ್ಟು ಈ ಸಂಘ ಚೀಟಿ ಅಂತ ನಡೆಸ್ಕೊಂಡ್ಬಿಟ್ಟು, ನನ್ನ ಮಗದೇನು ಇಲ್ಲ, ಎಲ್ಲ ನನ್ನಿಂದ ನಡೀತಾರದ ಮನೆ ಅಂತ ಇಲ್ಲಿ ತೋರಿಸ್ಕೋಬೇಕೇನೋ. ಅದೇನು ಜನ್ಮನೋ, ಅವ್ರ ಮನೆಯಿಂದ ಅವರೇ ಕದಿಯೋದತ್ತೆ. ಅತ್ತೆ, ಬಾಯಿಗೆ ಬಂದಂಗೆ ಮಾತಾಡ್ಬಿಡಿ. ಯಾರು ಕದ್ದಿದ್ದಾರೆ? ನಿಮ್ಮ ಮಗ ದಿನಪೂರ್ತಿ ಕೆಲಸ ಮಾಡ್ಕೊಂಡು ಬಂದು 1000 ತಗೊಬಂದು ಮಡಗ್ತಾರಲ್ಲ, ನಾನು ಕದ್ದು ಮಡ್ಕೊಳ್ಳೋಕ್ಕೆ. ನೆಟ್ಟಗೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ನಾವು